ಸೂರ್ಯ ಮೂಡುವ ಮುನ್ನವೇ ಸಿಹಿ ನಿದ್ರೆಯ ಹೊಸಕಿ ಹಾಕಿ ಬಡಿದೆಬ್ಬಿಸುವ ಸುಪ್ರಭಾತಗಳು. ಏಳಲು ಮನಸ್ಸು ಬಾರದು, ಏಳದಿದ್ದರೆ ಜೀವನ ಸಾಗದು. ಎದ್ದು ಗೀಜರ್ ಹಾಕಿ ನಸುಗತ್ತಲಲ್ಲಿ ಮನೆಯ ಮುಂದೆ ರಂಗೋಲಿ ಹಾಕಿ ಕೌಸಲ್ಯಾ ಸುಪ್ರಜಾ ರಾಮ ಪೂರ್ವಾ ಸಂಧ್ಯಾ ಪ್ರವರ್ತತೆ ಉತ್ತಿಷ್ಠ ನರಶಾರ್ದೂಲ ಕರ್ತವ್ಯಂ ದೈವಮಾನ್ಹಿ. ದೇವರಿಗೆ ದೀಪ ಹಚ್ಚುವುದರೊಳಗೆ ಬಸು, ನಿನ್ ಜೊತೆ ನನಗೂ ಒಂದು ಕಪ್ ಚಹಾ ಮಾಡಮ್ಮ. ಹಂಗ ಪೇಪರ್ ಬಂದಿದ್ರೆ ತಂದು ಕೊಡು. ಇದು ನನ್ನ ನಿತ್ಯದ ಕಾಯಕ. ಆದರೂ ಅವರೇಕೆ ಜ್ಞಾಪಿಸುತ್ತಾರೆ? ನನಗೇಕೆ ಕಿರಿಕಿರಿ ಆಗುತ್ತದೆ? ಇದೇ ದ್ವಂದ್ವ ಯಾವಾಗಲೂ ಕಾಡುತ್ತದೆ. ಇವರನ್ನ, ಮಕ್ಕಳನ್ನ ಗದರಿಸದೆ ಎಬ್ಬಿಸಬೇಕು. ಸಿಟ್ಟು ಎಷ್ಟೇ ಬಂದರೂ ಮುಖದಲ್ಲಿ, ಧ್ವನಿಯಲ್ಲಿ ಕಾಣದಂತೆ ಎಚ್ಚರ ವಹಿಸಬೇಕು. ನಾನು ನಾನಾಗಿರಬಾರದು. ಇದೇ ದ್ವಂದ್ವ. ಒಂದು ಕಡೆ ಚಪಾತಿ ಪಲ್ಯ, ಇನ್ನೊಂದು ಕಡೆ ಕುಕ್ಕರ್ ಕೂಗಿಸಬೇಕು. ನಾನು ಕೂಗುವ ಹಾಗಿಲ್ಲ. ಮತ್ತದೇ ದ್ವಂದ್ವ. ಅಮ್ಮ, ನನ್ನ ಹೋಮ್ವರ್ಕ್ ಬುಕ್ಸ್ ಎಲ್ಲ ಬ್ಯಾಗಿಗೆ ಹಾಕು. ಅಮ್ಮ, ನನಗಿವತ್ತ 2 ಜಡೆ ಹಾಕು. ವಸು, ನನ್ ಗುಳಿಗೆ ಒಂದ್ ಸ್ವಲ್ಪ ಟೇಬಲ್ ಮೇಲೆ ಇಡವಾ. ಮತ್ತ ಇವತ್ ಚಪಾತಿ ಬಿಟ್ಟು ಒಂಚೂರು ಬ್ಯಾರೆ ಏನ್ರ ಮಾಡುವ ನಮ್ಮವ್ವ. ಎಲ್ಲರ ತಿಂಡಿ, ಟಿಫಿನ್ ಕ್ಯಾರಿಯರ್, ಮಕ್ಕಳ ಅಲ್ಲಲ್ಲಿ ಬಿದ್ದ ನೋಟ್ಬುಕ್ಗಳನ್ನು ಅವರವರ ಬ್ಯಾಗಿಗೆ ಸೇರಿಸುವುದರೊಳಗೆ ಗಂಟೆ 9. ನನ್ನ ಜೀವನ ಅಕ್ಷರಶಃ ಗಾಣದೆತ್ತು. ಗೃಹಿಣಿಯಾದರೆ ಇಲ್ಲಿಗೆ ಅವಳ ಕೆಲಸ ಮುಗಿಯಿತು. ಆದರೆ ನಾನು ಒಳ ಹೊರಗೆ ದುಡಿಯುವ ವರ್ಕಿಂಗ್ ವುಮನ್, ಉದ್ಯೋಗಸ್ಥ ಮಹಿಳೆ. ಮನೆ, ಗಂಡ, ಮಕ್ಕಳನ್ನ, ಅತ್ತೆ ಮಾವನನ್ನ ಪ್ರೀತಿಯಿಂದ ನೋಡಿಕೊಂಡು ಸೀರಿಯಲ್, ಸಿನಿಮಾ, ಸೀರೆ, ಒಡವೆ ಎಲ್ಲ ಎಂಜಾಯ್ ಮಾಡಿಕೊಂಡು ಇರಬೇಕು ಅಂತ ನನಗೂ ಆಸೆ. ಎಲ್ಲಾದರೂ ಟೂರ್ ಹೋಗಬೇಕು. 4-5 ದಿನ ಆದರೂ ಈ ಒತ್ತಡದ ಜೀವನದಿಂದ ನಿರಾಳವಾಗಿರಬೇಕು ಅನ್ನೋ ತುಡಿತ. ಆದರೆ ಮನೆ ಸಾಲ, ಮಕ್ಕಳ ಫೀ, ಏರುತ್ತಿರುವ ಬೆಲೆ ನೋಡಿ ಮನಸ್ಸು ಕಲ್ಲು ಮಾಡ್ಕೋತೀನಿ. ಎದುರಿಗೆ ಕಂಡ ಸೀರೆ ಉಟ್ಕೊಂಡು ಬ್ಯಾಗ್ ತೋಳಿಗೇರಿಸಿ ಆಫೀಸ್ ಮುಟ್ಟುವುದರೊಳಗೆ ಮ್ಯಾನೇಜರ್ ನನಗೆ ಕಾಣುವಂತೆ ಗಡಿಯಾರದ ಕಡೆ ನೋಡುತ್ತಾನೆ. ಇಗ್ನೋರ್ ಮಾಡಿ ನನ್ನ ಸೀಟಿಗೆ ಬರುವಷ್ಟರಲ್ಲಿ ಗೆಳತಿಯಿಂದ ತಿವಿತ. ಏ ವಸು, ಇನ್ನು 2 ದಿವಸ ಸುದ್ದಕ್ಕಾಗಿಲ್ಲ, ಮತ್ತದ ಸೀರೆ ಉಟ್ಕೊಂಡಿಯಲ್ಲ, ಮತ್ತ ಹೇರ್ ಸ್ಟೈಲ್ ಆಮೇಲೆ ಮೇಕಪ್ ಅಂತೂ ಮರ್ತ ಬಿಟ್ಟಿ ಅಲ್ಲ, ಏನಾಗ್ಯದ ಅಂತ ನಿನಗ? ಮಾತಿನಲ್ಲಿ ನನ್ನ ಬಗ್ಗೆ ಕಾಳಜಿ, ಅಂತಃಕರಣ. ಪ್ರತಿಯಾಗಿ ನನ್ನ ಕಣ್ಣಂಚಿನಲ್ಲಿ ಹನಿ ಕಂಡು ಸುಮ್ಮನಾಗುತ್ತಾಳೆ. ಸಂಜೆ ಎಲ್ಲ ಕೆಲಸ ಮುಗಿಸಿ ಮನೆ ಸೇರುವುದರೊಳಗೆ ಸಂಜೆಯ ಕೆಲಸಗಳು ಸ್ವಾಗತ ಕೋರುತ್ತವೆ. ಎಲ್ಲ ಕೆಲಸ ಮುಗಿಸಿ ಹಾಸಿಗೆಗೆ ಬರುವಷ್ಟರಲ್ಲಿ ಅಕ್ಷರಶಃ ಜೀವೋತ್ಸವ. ಇದು ನನ್ನ ದಿನಚರಿ. ಇದರ ಮೇಲೆ ಓರಗಿತ್ತಿಯರು, ನೆರೆಹೊರೆಯವರು, ನಿಮಗೇನು ಗಂಡ ಹೆಂಡತಿ ಇಬ್ಬರಿಗೂ ಲಕ್ಷ ಲಕ್ಷ ಸಂಬಳ, ಕೋಟಿ ಕೋಟಿಯ ಮನೆ ಒಡತಿ, ನಿಮ್ಮನ್ನು ಹಿಡಿದವರು ಯಾರು ಎಂದಾಗ ಅವರಿಗೆ ಮುಖದ ಮೇಲೆ ಚಚ್ಚಿ ನನ್ನ ಕಥೆ ಹೇಳಬೇಕು ಅಂತ ಎಷ್ಟೋ ಸಾರಿ ಅನಿಸಿದೆ. ಆದರೆ ಇದು ನನ್ನ ಕುಟುಂಬ, ನನ್ನ ಸಮಸ್ಯೆ, ಅದು ನನ್ನ ಹೊಟ್ಟೆಯೊಳಗಿರಬೇಕು ಅಂತ ಅವ್ವ ಹೇಳಿದ ಸಂಸ್ಕಾರ ನೆನಪಾಗಿ ಸುಮ್ಮನಾಗ್ತೀನಿ. ಇದೇ ದ್ವಂದ್ವದಾಗ ದಿನ ನೋಡ್ತೀನಿ. ಎಂದಾದರೂ ಒಂದು ದಿನ ನನಗೂ ಒಳ್ಳೆಯ ದಿನಗಳು ಬಂದೇ ಬರ್ತಾವೋ ಅಂತ